ನಮಸ್ತೆ. ತಮಗೆಲ್ಲ ಸೊಲ್ಯೂಷನ್ ಪೇಜ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಿನ್ನೆ ನಾನು 2 ಡೇಸ್ ಹಿಂದೆ ಹಾಕಿದಂಥ LBA ಅಸೆಸ್ಮೆಂಟ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮಗೆ ಕೊಟ್ಟಿದ್ದೆ. ಸೊ ತುಂಬಾ ಖುಷಿಯಿಂದ ತಾವು ಸ್ವೀಕರಿಸಿದ್ದೀರ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದಗಳು. ಹಾಗೆ ಮುಂದಿನ ಭಾಗದಲ್ಲಿ ನಾನು LBA ಅಸೆಸ್ಮೆಂಟ್ ಬಗ್ಗೆ 7ನೇ ತರಗತಿಯ ಕನ್ನಡ, 7ನೇ ತರಗತಿ ಇಂಗ್ಲೀಷ್ ಮತ್ತು 7ನೇ ತರಗತಿಯ ಸೈನ್ಸ್ ಚಾಪ್ಟರ್ಗಳ ಮೇಲೆ ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ ಈ ಒಂದು ಚಾನಲ್ ಮೂಲಕ. ದಯಮಾಡಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಪ್ರೀತಿಯಿಂದ ವಾಚ್ ಮಾಡಿ ಅಂತ ಹೇಳ್ತಾ, ತಮ್ಮ ಈ ವಿಡಿಯೋನ ತಮ್ಮ ಆತ್ಮೀಯ ಗ್ರೂಪ್ಗಳಲ್ಲಿ, ತಾಲೂಕು ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಯಾಕಂದರೆ ಬೇರೆಯವರಿಗೂ ಸಹ ಸಹಾಯ ಆಗಲಿ ಅಂತ ಹೇಳ್ತಾ, ಇವತ್ತು ನಾನು ತಮ್ಮ ಮುಂದೆ ಯಾಕೆ ಬಂದಿದ್ದೇನೆ ಅಂದರೆ 25-26ನೇ ಸಾಲಿನಲ್ಲಿ ನಾವು ಈ ಹಿಂದೆ ಸ್ಪೋರ್ಟ್ಸ್ ಐಡಿಗಳನ್ನು ಮ್ಯಾನ್ಯಲ್ ತೊಗೊಂಡು ಹೋಗ್ತಾ ಇದ್ವಿ. ಆದರೆ ಈಗೇನಾಗಿದೆ ಅಂದರೆ ಮ್ಯಾನ್ಯಲ್ ವಿತ್ ಆನ್ಲೈನ್ ಇರಬೇಕಾಗುತ್ತೆ. ಸೊ ಯಾಕಂದರೆ ಚೆಕ್ ಮಾಡ್ತಾರೆ. ಸೊ ಆನ್ಲೈನ್ ಸ್ಪೋರ್ಟ್ಸ್ ಐಡಿ ಕಾರ್ಡ್ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ನಾವು ಅಂತೇಳಿ ತಿಳಿಸಲು ಒಂದು ಸಣ್ಣ ವಿಡಿಯೋನ ಮಾಡಿದ್ದೇನೆ. ಸೊ ಈ ವಿಡಿಯೋನ ಸಹ ತಾವು ಭಾಳಷ್ಟು ವೀಕ್ಷಣೆ ಮಾಡಿ ನನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಮತ್ತು ಯಾವುದಾದ್ರೂ ತಮಗೆ ವಿಡಿಯೋ ಬೇಕಾದ್ರೆ, ಯಾವುದಾದ್ರೂ ವಿಷಯ ಬೇಕಾದ್ರೆ ನನ್ನ ಮೆಸೇಜಲ್ಲಿ ಹಾಕಿ ನಾನು ಆ ವಿಷಯದ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೇನೆ ಅಂತ ಹೇಳ್ತಾ, ಸೊ ಈ ಸೊಲ್ಯೂಷನ್ ಪೇಜು ಕೇವಲ ಶಿಕ್ಷಣಕ್ಕೋಸ್ಕರ, ಟೀಚರ್ಸ್ಗೋಸ್ಕರ ಅಂತ ಹೇಳ್ತಾ, ಸೊ ನಾವು ಸ್ಪೋರ್ಟ್ಸ್ ID ಕಾರ್ಡನ್ನ ಯಾವ ರೀತಿ ಅಪ್ಲೋಡ್ ಮಾಡೋದಂದರೆ, ಫಸ್ಟ್ ನಾವು ಸ್ಕೂಲ್ ಎಜುಕೇಷನ್ ವೆಬ್ ಪೋರ್ಟಲ್ಲಿ ಹೋಗಬೇಕಾಗುತ್ತೆ. ಸೊ ಇಲ್ಲಿ ತಮಗೆ ಕಾಣ್ತಾ ಇದೆ, ಇದು ಸ್ಕೂಲ್ ಎಜುಕೇಷನ್. ಸೊ ಈ ಸ್ಕೂಲ್ ಎಜುಕೇಷನ್ ವೆಬ್ ಪೋರ್ಟಲ್ ಓಪನ್ ಆದ ತಕ್ಷಣ ನಮಗೆ ಒಂದು ಇಂಟರ್ಫೆರೆನ್ಸ್ ಬರುತ್ತೆ, ಒಂದು ಪರದೆ. ಸೊ ಇಲ್ಲೇನಾಗುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಅದು ಕ್ಲಿಕ್ ಮಾಡೋಕ್ಕಾಗುತ್ತೆ. ಸೊ ಭಾಳಷ್ಟು ಸರಳ ರೀತಿಯಲ್ಲಿ ಹೇಳ್ತೀನಿ. ದಯಮಾಡಿ ನೀವು ಯಾವನಾರು ಸ್ಪೋರ್ಟ್ಸ್ ಐಡಿಗಳನ್ನು ಅಪ್ಲೋಡ್ ಮಾಡೋಕ್ರೆ ದಯಮಾಡಿ ಈ ನನ್ನ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡ್ತಾ ಅಪ್ಲೋಡ್ ಮಾಡೋದು. ಸೊ ನಾವಿಲ್ಲಿ ನೋಡ್ರಿ, ನನ್ನ ಕರ್ಸರ್ ಹೋಗುತ್ತೆ, ಬಲಭಾಗದಲ್ಲಿ ನಮಗೆ ಇಲ್ಲಿ ಗವರ್ನೆನ್ಸ್ ಅಂತ ಬರುತ್ತೆ. ತಮಗೆ ತಿಳಿಸ್ತೀನಿ ನೋಡಿ, ಇಲ್ಲಿದೆ ಗವರ್ನೆನ್ಸ್ ಅಂತ ಇದೆ. ಸೊ ಗವರ್ನೆನ್ಸ್ ಅಂತ ನಮಗೆ ಬರುತ್ತೆ. ಸೊ ಆ ಗವರ್ನೆನ್ಸ್ ಕ್ಲಿಕ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ, ಸೊ ನಾವೇನು ಮೊಟ್ಟೆ ಬಾಣ SNF ಆಗ್ತಿಲ್ಲ ಅದೇ ಒಂದು ಸೇಮ್ ಪೇಜು ಓಪನ್ ಆಗುತ್ತೆ. ಆದರೆ ಒಂದು ನಿಮಗೆ ಮಾಹಿತಿ, ಈ ಇಡೀ ಪೇಜ್ ಎಷ್ಟು ಆ್ಯಕ್ಟಿವಿಟಿಗಳಿದಾವಲ್ಲ ಅಷ್ಟು ಆ್ಯಕ್ಟಿವಿಟಿಗೆ ಒಂದೇ ಪಾಸ್ವರ್ಡ್, ನಾವೇನು SNFನ್ನು ಲಾಗಿನ್ ಆಗಿವಿ ಅದೇ ಪಾಸ್ವರ್ಡ್, ಬೇರೆ ಯಾವುದೇ ಪಾಸ್ವರ್ಡ್ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸೊ ಸ್ಕ್ರಾಲ್ ಮಾಡ್ಕೊತ ಹೋದಾಗೆ ನಮಗೆ ಇಲ್ಲಿ ಕೊನೆಯದಾಗಿ ಸ್ಪೋರ್ಟ್ಸ್ ಅಂತ ಸಿಗುತ್ತೆ ನೋಡಿ, ಇಲ್ಲಿ ಇದು ಸ್ಪೋರ್ಟ್ಸ್. ಸೊ ಅಲ್ಲಿ ನಾವು ನೋಡೋಕ್ಕೂ ಲಾಗಿನ್ನನ್ನು ಕೊಡಬೇಕಾಗತ್ತೆ. ಸೊ ಸ್ಪೋರ್ಟ್ಸಿಗೆ ನೋಡೋಕ್ಕೂ ಲಾಗಿನ್ನ ಕೊಡಬೇಕಾಗತ್ತೆ. ಸೊ ಲಾಗಿನ್ ಕೊಟ್ಟಾಗ ಮತ್ತೊಂದು ಪರದೆಯ ಇಂಗ್ಲೀಷಲ್ಲಿ ನಾವೇಂತೀವಿ ಇಂಟರ್ಫೆರೆನ್ಸ್ ಅಂತ ಕರಿತೀವಿ. ಸೊ ನೋಡಿ ಇಷ್ಟು ಬರುತ್ತೆ. ಸೊ ನಾನು ನಿಮಗೆ ಆಗಲೇ ಹೇಳಿದೆ, ಇಲ್ಲಿ ನೋಡಿ ನಮ್ಮ ಲಾಗಿನ್ ಐಡಿಗಳು ಇಲ್ಲಿದ್ದಾವೆ, ಆಲ್ರೆಡಿ ಫೆಚ್ ಆಗಿರುತ್ತೆ. ನಾವು ಇಲ್ಲಿ ಮಾಡಬೇಕಾದ ಕೆಲಸ ಒಂದೇ, ಕೇವಲ ಸೆಕ್ಯೂರಿಟಿ ಕೋಡನ್ನು ಹಾಕಬೇಕಾಗುತ್ತೆ. ಸೊ 10764 ಇಷ್ಟು ಹಾಕಿ ಲಾಗಿನ್ ಕೊಡಬೇಕಾಗತ್ತೆ. ಸೊ ಭಾಳಷ್ಟು ಈಸಿಯಾಗಿ ಲಾಗಿನ್ ಕೊಡಿದ ತಕ್ಷಣ ನಮಗೆ ಇನ್ನೊಂದು ಪರದೆ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇನ್ಸ್ಟ್ರಕ್ಷನ್ಸ್, ಅಪ್ಲಿಕೇಶನ್, ಟೀಚರ್, ರಿವ್ಯೂ, ಸೈನ್ ಔಟ್, ಇದಿಷ್ಟು ಬೇಡ ನಮಗೆ, ಆಲ್ರೆಡಿ ಇನ್ಫೋ. ಸೊ ಅಪ್ಲಿಕೇಶನ್ ಬಂದ ತಕ್ಷಣ ನಮಗೆ ಒಂದು STS ನಂಬರನ್ನು ನಾವು ನಮೂದು ಮಾಡೋಗುತ್ತೆ. ಸೊ ನಾನು ಮಾಡ್ತಾಯಿದ್ದೀನಿ 1873397 ದೆನ್ 105 ಇಷ್ಟು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫೆಚ್ ಅಂತ ಬರುತ್ತೆ. ಸೊ ಫೆಚ್ಚಿಗೆ ಕೊಡಬೇಕಾಗುತ್ತೆ. ನಾವು ಫೆಚ್ಚಿಗೆ ಕೊಟ್ಟ ತಕ್ಷಣ ನಮಗೆ ಒಂದು ಮಗುವಿನ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಷ್ಟೇ ಏನು ಬರುತ್ತೆ, ಪಾರ್ಟಿಸಿಪೇಷನ್ ಟೈಪು, ಕೆಟಗರಿ ಟೈಪು, ಜೆಂಡರು, ಏಜ್ ಅದು ತೊಗೊಂಡ್ಬಿಡುತ್ತೆ ನೋಡಿ. ಜೆಂಡರ್ ಅದೇ ತೊಗೊಂಡಿದೆ, ಮಿನಿಮಮ್ ಏಜ್ ತೊಗೊಂಡು, ಯಾಕಂದರೆ ಅದು ನಾವು STS ಫೆಚ್ ಮಾಡಿದ ತಕ್ಷಣ ಬಂದುಬಿಡುತ್ತದು. ಆಮೇಲೆ ಡಿಸಬಿಲಿಟಿ ಇದೆ, ನೋ ಅಂತ ಬರುತ್ತೆ, ಯಾಕಂದರೆ STS ಎಲ್ಲ ಹಾಕಿರ್ತೀವಿ. ಅಥ್ಲೆಟಿಕ್ಸ್ ಆರ್ ಗೇಮ್ಸ್ ಅಂಡ್ ದೆನ್ ಸಬ್ ಅಥ್ಲೆಟಿಕ್ಸ್ ಗೇಮ್ಸ್ ಆ್ಯಂಡ್ ವೇಟ್ಸ್ ಅಂತ ಬರುತ್ತೆ. ನಮಗೆ ಫಸ್ಟ್ ಹೇಳೋಕೆ ನಾವು ಆ ಮಗುವಿನ ಇಂಡಿವಿಜುವಲಿದ್ದೀನ, ಗ್ರೂಪ್ನಲ್ಲಿದ್ದೀನಿ. ಸೊ ಫಸ್ಟ್ ನಾವು ಆಲ್ಮೋಸ್ಟು ಗ್ರೂಪಲ್ಲಿ ಇರುವಂಥ ಮಕ್ಕಳು ಅಪ್ಲೋಡ್ ಮಾಡೋಣ. ಸ್ವಲ್ಪ ಸೊ ನಮಗೆ ಟೈಪ್ ಮಾಡಿದ ತಕ್ಷಣ ಗೇಮ್ಸನ್ನು ನಾವು ಟೈಪ್ ಮಾಡ್ತೀವಿ. ನೆಕ್ಸ್ಟ್ ಗೇಮ್ಸ್ ಗ್ರೂಪಲ್ಲಿ ಗೇಮ್ಸನ್ನು ಟೈಪ್ ಮಾಡ್ತೀವಿ ನಾವು. ಸೊ ಗೇಮ್ಸ್ ಬಂತು. ಸೊ ಗೇಮ್ಸು ಬಾಯ್, ಮಿನಿಮಮ್ ಏಜ್ ಇಲ್ಲಿ ಬಂದುಬಿಡುತ್ತೆ, ಮಿನಿಮಮ್ ಏಜು. ಸೊ ಡಿಸಬಿಲಿಟಿ ಇದೆ, ನೋ. ಕೆಟಗರಿ ಇಲ್ಲಿ ನಾವು ಗೇಮ್ಸನ್ನು ಮಾಡಿದಾಗ ಗೇಮ್ಸ್ ಕೆಟಗರಿನೇ ಬರ್ತವೆ, ಸ್ವಿಮ್ಮಿಂಗು, ಸೈಕ್ಲಿಂಗು, ಖೋಖೋ, ಕಬಡ್ಡಿ ಆಲ್ಮೋಸ್ಟು. ಸೊ ನಾನು ಆಲ್ಮೋಸ್ಟ್ ಒಂದು ಜನರಲ್ ಟೀಮ್ ಆಗಿ ಖೋಖೋ ಅಂತ ಹಾಕ್ತೀನಿ. ಸೊ ಖೋಖೋ ಅಂತ ತಕ್ಷಣ ಸಬ್ಬು ನಮಗೆ ಬರೋದಿಲ್ಲ. ಸೊ ನಾವೇನು ಮಾಡಬೇಕು, ಈ ಮಗು ಖೋಖೋದಲ್ಲಿ ನಾವು ಮಾಡಿದಂಥ ವ್ಯೂ ಮಾಡ್ತಾರೆ. ನಾವೇನು ನಾಳೆ ಅಲ್ಲಿ ಖೋಖೋ ಅಥವಾ ನಾವು ವಲಯ ಮಟ್ಟಕ್ಕೆ ಹೋದಾಗ ವ್ಯೂ ಮಾಡ್ತಾರೆ, ಎಲ್ಲ ವ್ಯೂ ಬರುತ್ತೆ. ಮಹೇಂದ್ರ, ಬಸವ, ಮಲ್ಲಮ್ಮ ಎಲ್ಲ ಅವ್ರ ಮಾಹಿತಿ, ಮಕ್ಕಳ ಮಾಹಿತಿ ಬರುತ್ತೆ. ಸೊ ನಾವು ಇದು ಕಂಪಲ್ಸರಿ, ಇಷ್ಟು ಕಂಪಲ್ಸರಿ. ಇದನ್ನು ಅಪ್ಲೋಡ್ ಮಾಡಿದಾಗ ಮಾತ್ರ ನಮಗೆ ಈ ಒಂದು ಫೋಟೋ ಅಪ್ಲೋಡೇಷನ್ ಬರುತ್ತೆ. ಸೊ ಆ ಫೋಟೋ ಅಪ್ಲೋಡೇಷನ್ ಮಾಡೋಕೆ ನಾವು JPEG ಅಂತ ಬರುತ್ತೆ ಫಾರ್ಮೆಟ್, ಅಂಡ್ PNG ಫಾರ್ಮೆಟಲ್ಲಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು JPEG ಮತ್ತು PNG ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಸಿಂಪಲ್ ಸ್ಟೆಪ್ಪಲ್ಲಿ ಹೇಳ್ತೇನೆ. ಸೊ ಸೈನ್ ಕೂಡ ಮಾಡಿ ಇಟ್ಕೊಂಡು ನಾವು ಈ ಒಂದು ಫಾರ್ಮೆಟಲ್ಲಿ ನಾವು ಕ್ರಿಯೇಟನ್ನು ಮಾಡ್ಕೋಬೋದು, JPEG ಮತ್ತು PNG.
ನಂತರದಲ್ಲಿ ನಾವು ಅಕೌಂಟ್ ನಂಬರನ್ನು ಹಾಕಿದ್ಮೇಲೆ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಆ್ಯಡ್ ಇವೆಂಟಿಗೆ ಹೋಗಬೇಕಾಗುತ್ತೆ. ಸೊ ವ್ಯೂ ಮಾಡಿದ್ವಿ, ಇವೆಂಟನ್ನು ಆ್ಯಡ್ ಮಾಡಿದ್ವಿ. ಸೊ ಇವೆಂಟ್ ಯಾವುದಾಯಿತು, ಖೋಖೋ ಆಯಿತು, ಖೋಖೋಗೆ ಹಾಕಿದ್ವಿ. ಸೊ ಹಿ ಸೆಲೆಕ್ಟೆಡ್ ಫಾರ್ ಖೋಖೋ. ದೆನ್ ಆ್ಯಡ್ ಇವೆಂಟ್ ಅಂತ ಕೊಟ್ಟಾಗ ಈ ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಎಡ ಭಾಗದಲ್ಲಿ ಮಗು ಯಾವ ಆಟದಲ್ಲಿದೆ ಅಂತ ಬರುತ್ತಿಲ್ಲಿ. ಸೊ ನಾಳೆ ಅವರು ಚೆಕ್ ಮಾಡಿದಾಗ ಅದೇ ಬರುತ್ತೆ. ಒಂದು ವೇಳೆ ಈ ಮಗು ಏನಾದ್ರು ಅಥ್ಲೆಟಿಕ್ಸಲ್ಲಿದ್ದಾಗ ಇಂಡಿವಿಜುವಲ್ ಅಂತ ಬರುತ್ತೆ. ಇಂಡಿವಿಜುವಲ್ ಇಲ್ಲಿ ಅಥ್ಲೆಟಿಕ್ಸ್ ಅಂತ ಕೊಡಬೇಕಾಗುತ್ತೆ ನಾವು. ಸೊ ವಿ ಹ್ಯಾವ್ ಟು ಗಿವ್ ದ ಪಾಯಿಂಟ್ ಫಾರ್ ಅಥ್ಲೆಟಿಕ್ಸ್. ಓಕೆ, ಅಥ್ಲೆಟಿಕ್ಸ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಥ್ಲೆಟಿಕ್ಸ್ ಅಂತಂದಾಗ ಇಲ್ಲಿ ಬಂದುಬಿಡುತ್ತೆ ನೋಡಿ, 100 ಮೀಟರ್ಸ್ 200 ಮೀಟರ್ಸ್. ಸೊ ಯಾವುದೋ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. 200 ಮೀಟರ್ಸ್ 600 ಮೀಟರ್ ಇದೆ ಮಗು. ಸೊ ನಾವಿಲ್ಲಿ ವ್ಯೂ ಮಾಡಿಬಿಟ್ಟು ನಾವು ಆ್ಯಡ್ ಇವೆಂಟ್ ಅಂತ ಕೊಡಬೇಕಾಗುತ್ತೆ. ಸೊ ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲ್ ತಮ್ಮ ಕಾಣುತ್ತಾ ಈ ಭಾಗದಲ್ಲಿ ಮಕ್ಕಳು ಎಷ್ಟು ಯಾವ ಒಂದು ಮಗು ಎಷ್ಟು ಇವೆಂಟ್ಗಳಲ್ಲಿದೆ ಅಂತ ಬಂದ್ಬಿಡುತ್ತಿಲ್ಲಿ. ಇದೆಲ್ಲ ಮಾಡಿದ ಮೇಲೆ ನಾವು ಎಲ್ಲ ಸರ್ಟಿಫಿಕೇಟ್ ಎಲ್ಲ ಮಾಡಿದ್ಮೇಲೆ ನಾವು ಮಗುವಿನ ಫೋಟೋ ಅದು JPG PNGಯಲ್ಲಿ ಮತ್ತು ಮಗುವಿನ ಸಿಗ್ನೇಚರ್ JPG ಮತ್ತು PNGಯಲ್ಲಿ ಆ್ಯಡ್ ಮಾಡಿ ಅಕೌಂಟ್ ನಂಬರ್ ಇದೆ, ಅಕೌಂಟ್ ನಂಬರ್ ಹಾಕಿ, ಇಲ್ಲಾಂದರೆ ಡಿಕ್ಲರೇಷನ್ ಕೊಡಿ. ಡಿಕ್ಲರೇಷನ್ ಕೊಟ್ಟ ಮೇಲೆ ನಮಗೆ ಡಿಕ್ಲರೇಷನ್ ಬರುತ್ತೆ. ಸೊ ನಾವು ಆಲ್ರೆಡಿ ನಮ್ಮ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನೋಡಿದ್ದೀವಿ, ಆ ಥರ ಡಿಕ್ಲರೇಷನ್ ಬರುತ್ತೆ. ಅದಕ್ಕೆ ಸಬ್ಮಿಟ್ ಮಾಡಿದ ತಕ್ಷಣ ಆ ಮಗುವಿಗೆ ಒಂದು ಇವೆಂಟ್ ID ಬರುತ್ತೆ. ಹೆಂಗೆ STS ID ಬರುತ್ತಲ್ಲ ಅದೇ ರೀತಿ ಒಂದು ಇವೆಂಟ್ ID ಬರುತ್ತೆ ಅಂತ ಹೇಳ್ತಾ, ಸೊ ತಮಗೆಲ್ಲ ಏನಾದರೂ ಅನುಮಾನಗಳಿದ್ದಲ್ಲಿ ಅಥವಾ ಗೊಂದಲಗಳಿದ್ದಲ್ಲಿ ನನಗೆ ಮೆಸೇಜ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ತಮ್ಮ ಎಲ್ಲ ಗೊಂದಲಗಳಿಗೆ ನಾನು ಪರಿಹರಿಸ್ತೇನೆ ಅಂತ ಹೇಳ್ತಾ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನೋಡೋದೇ ಮರೆಯಬೇಡಿ. ಅದೇ LBA ಬೇಸ್ಡ್ 7ನೇ ಕ್ಲಾಸ್ ಕನ್ನಡ, ಇಂಗ್ಲೀಷ್ ಮತ್ತು ಸೈನ್ಸ್ ಸಂಬಂಧಪಟ್ಟಂಥ ಒಂದು ಚಿಕ್ಕದ ಒಂದು ಮಾದರಿ ಪ್ರಶ್ನೆ ಉತ್ತರನೇ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.